ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಇಂದು ನಿಮ್ಮನ್ನು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲ್ಲೂಕು ಕೇಂದ್ರದಿಂದ 10 ಕಿಲೋಮೀಟರ್, KB ಕ್ರಾಸ್ನಿಂದ 8 ಕಿಲೋಮೀಟರ್ ದೂರದಲ್ಲಿ ಗೋಡೆಕೆರೆ ಸಮೀಪವಿರುವ ಬಾಣದೇವರಹಟ್ಟಿಯ ಬಾಣದ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಕರೆದುಕೊಂಡು ಹೋಗುತ್ತಿದ್ದೇನೆ. ಈ ದೇವಾಲಯವು ತುಂಬ ವಿಶೇಷವಾದ ದೇವಾಲಯವಾಗಿರುತ್ತೆ. ಇಲ್ಲಿ ಕೆಲವು ವಿಷಯಗಳು ಆಶ್ಚರ್ಯವನ್ನುಂಟು ಮಾಡುತ್ತವೆ. ಈ ಬಾಣದ ರಂಗನಾಥ ಸ್ವಾಮಿಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಯೋಣ ಬನ್ನಿ. ಇಲ್ಲಿಗೆ ಸುಮಾರು 500ರಿಂದ 600 ವರ್ಷಗಳ ಹಿಂದೆ ಈಗಿನ ದೇವಾಲಯವಿರುವ ಜಾಗದಲ್ಲಿ ಕಾಡಿತ್ತೆಂದು, ಅಲ್ಲಿಂದ ಸ್ವಲ್ಪ ದೂರದ ಕಾಡಿನಂಚಿನಲ್ಲಿ ಕಾಡು ಗೋಪಾಲಕರ ತಾಣವಿತ್ತು. ಗುಡಿಸಿಲುಗಳಲ್ಲಿ ವಾಸಿಸುತ್ತಿದ್ದರು. ಈ ಗೋಪಾಲಕರು ಕುರಿ, ಮೇಕೆ, ದನ, ಹಸು, ಕರುಗಳನ್ನು ಸಾಕಿಕೊಂಡು ಕೃಷಿಯನ್ನು ಮಾಡಿಕೊಂಡು ಜೀವನವನ್ನು ಸಾಗಿಸುತ್ತಿದ್ದರು. ಹೀಗಿರುವಾಗ ಒಂದು ದಿನ ರಾತ್ರಿ ಊಟವಾದ ಮೇಲೆ ನಿದ್ರೆಗೆ ಜಾರಬೇಕೆನ್ನುವಷ್ಟರಲ್ಲಿ ಗುಡುಗು ಮಿಂಚಿನ ಆರ್ಭಟ ಕೇಳುತ್ತದೆ. ಗುಡಿಸಲಿನಿಂದ ಗೋಪಾಲಕರು ಹೊರಗೆ ಬಂದು ನೋಡುತ್ತಾರೆ. ತುಂತುರು ಮಳೆ, ಮಿಂಚು, ಗುಡುಗಿನ ಆರ್ಭಟದ ಮಧ್ಯೆ ಸಿಡಿಲೊಂದು ಸಮೀಪದಲ್ಲಿ ಭೂಮಿಗೆ ಅಪ್ಪಳಿಸುತ್ತದೆ. ನಂತರದಲ್ಲಿ ಮಳೆಯೂ ಇಲ್ಲ, ಮಿಂಚಿಲ್ಲ, ಗುಡುಗಿಲ್ಲ, ಸಿಡಿಲಿಲ್ಲ, ಎಲ್ಲವೂ ಶಾಂತವಾಗುತ್ತದೆ. ಎಲ್ಲರಿಗೂ ಆಶ್ಚರ್ಯವಾಗುತ್ತದೆ. ಗುಡಿಸಿಲುಗಳ ಒಳ ಹೋಗಿ ಮಲಗುತ್ತಾರೆ. ರಾತ್ರಿಯಲ್ಲಿ ತಾಣದ ಮುಖ್ಯಸ್ಥನಿಗೆ ಕನಸಿನಲ್ಲಿ ಕಾಣಿಸಿಕೊಂಡ ರಂಗನಾಥ ಸ್ವಾಮಿಯು, ನಾನು ದೇವ ರಂಗನಾಥನಿದ್ದೇನೆ, ಸಿಡಿಲು ಬಿದ್ದ ಸ್ಥಳದಲ್ಲಿ ಉದ್ಭವ ಮೂರ್ತಿಯಾಗಿ ನೆಲೆಸಿದ್ದೇನೆ. ನಾನು ಇಲ್ಲಿ ಬಾಣದ ರಂಗನಾಥನಾಗಿ ನೆಲೆಸುತ್ತೇನೆ. ನನಗೆ ನೆರವಾಗಲು ಉದ್ಭವ ಮೂರ್ತಿಯಾಗಿ ಬೇವಿನಹಳ್ಳಿ ಕರಿಯಮ್ಮಳು, ಭೂತಪ್ಪರು ನೆಲೆ ನಿಲ್ಲುತ್ತಾರೆ. ಕಲಿಯುಗ ಕೊನೆಯವರೆವಿಗೂ ಕಾಡಿನಲ್ಲೇ ಇರಲಿ, ನಾಡಿನಲ್ಲೇ ಇರಲಿ, ನದಿ ತೀರದಲ್ಲೇ ಆಗಲಿ, ಸಮುದ್ರ ದಂಡೆಯಲ್ಲೇ ಆಗಲಿ, ಎಲ್ಲ ಜನಗಳನ್ನು ಎಲ್ಲ ರೀತಿಯ ವಿಷ ಜಂತುಗಳಿಂದ ಕಾಪಾಡುತ್ತೇನೆ ಎಂದು ಹೇಳಿ ಕಾಣದಾದರು. ತಾಣದ ಯಜಮಾನನು ತಾಣದ ಜನರನ್ನು ಕರೆದುಕೊಂಡು ಸಿಡಿಲು ಬಿದ್ದ ಸ್ಥಳದಲ್ಲಿ ನೋಡಲಾಗಿ ಉದ್ಭವ ಮೂರ್ತಿಯಾಗಿ ಬಾಣದ ರಂಗನಾಥನು ನೆಲೆಸಿದ್ದನು. ಆಗ ಜನರೆಲ್ಲರೂ ಸೇರಿ ಹುಲ್ಲು ಮಾಡಿನ ದೇವಾಲಯವನ್ನು ನಿರ್ಮಿಸಿ ಪೂಜಿಸಲು ಪ್ರಾರಂಭಿಸಿದರು. ಅಂದು ಹುಲ್ಲು ಮಾಡಿನ ದೇವಾಲಯವು ಪ್ರಾರಂಭವಾಗಿ ಇಂದು ಭವ್ಯ ದೇವಾಲಯವಾಗಿ ನಿಂತಿದೆ. ಬಾಣದ ರಂಗನಾಥ ಸ್ವಾಮಿಯ ಎದುರಲ್ಲಿ ಪೂರ್ವಾಭಿಮುಖವಾಗಿ ನಂದಿ ವಿಗ್ರಹವು ಇರುತ್ತದೆ. ರಂಗನಾಥನ ಬಲಭಾಗದಲ್ಲಿ ಬೇವಿನಹಳ್ಳಿ ಕರಿಯಮ್ಮನು ಒಂದೇ ದೇವಾಲಯದಲ್ಲಿ ಪೂಜಿಸಲ್ಪಡುತ್ತಿದ್ದಾಳೆ. ರಂಗನಾಥ ಸ್ವಾಮಿಯ ದೇವಾಲಯದ ಎಡಭಾಗದಲ್ಲಿ ಭೂತಪ್ಪ ದೇವರ ಗುಡಿ ಇರುತ್ತದೆ. ರಂಗನಾಥ ಸ್ವಾಮಿಯ ಆದೇಶದಂತೆ ಎಲ್ಲರ ಕಷ್ಟ ನಷ್ಟಗಳನ್ನು, ಗಾಳಿ, ಪೀಡೆ, ಪಿಸಾಚಿ, ಮಾಟ, ಮಂತ್ರ, ಕಾಟಗಳನ್ನು ಪರಿಹರಿಸುತ್ತಾನೆ. ಇಲ್ಲಿ ವಿಶೇಷವಾಗಿ ನಾಗರ ಹಾವುಗಳು ಮನೆಯಲ್ಲಿ ಮತ್ತು ಮನೆಯಂಗಳದಲ್ಲಿ, ತಮ್ಮ ಜಮೀನುಗಳಲ್ಲಿ ಪದೇ ಪದೇ ಕಾಣಿಸಿಕೊಳ್ಳುತ್ತಿದ್ದರೆ ಬಾಣದ ರಂಗನಾಥನಿಗೆ ಹರಕೆ ಹೊತ್ತರೆ ಹಾವುಗಳು ಕಾಣದಾಗುತ್ತವೆ. ಆಗ ಭಕ್ತರು ಇಲ್ಲಿ ಬಂದು ಪೂಜಿಸಿಕೊಂಡು ಹೋಗುತ್ತಾರೆ. ಅಲ್ಲದೆ ಯಾವುದೇ ರೀತಿಯ ವಿಷ ಜಂತುಗಳು ಮನೆಯ ಒಳಗೆ ಮತ್ತು ಹೊರಭಾಗದಲ್ಲಿ ಕಂಡುಬರುವುದಿಲ್ಲ. ಇದು ಸತ್ಯ ಸಂಗತಿಯಾಗಿದೆ. ಯಾವುದೇ ಜಾತಿ ಭೇದವಿಲ್ಲದೆ ಜನರು ಇಲ್ಲಿಗೆ ಬರುತ್ತಾರೆ, ರಕ್ಷಣೆ ಪಡೆದಿದ್ದಾರೆ. ಇಲ್ಲಿಗೆ ನಾಡಿನೆಲ್ಲೆಡೆಯಿಂದ ಭಕ್ತಾದಿಗಳು ಆಗಮಿಸುತ್ತಾರೆ ಮತ್ತು ಹರಕೆ ಹೊತ್ತು ಹೋಗುತ್ತಾರೆ. ಹಾಗೆಯೇ ಬಂದು ತಮ್ಮ ಹರಕೆಯನ್ನು ತೀರಿಸುತ್ತಾರೆ. ಮಾಟ, ಮಂತ್ರ, ತಂತ್ರ, ಬ್ಲ್ಯಾಕ್ ಮ್ಯಾಜಿಕ್ ಆಗಿದ್ದರೆ ರಂಗನಾಥ ಸ್ವಾಮಿಯನ್ನು ಹೂ ಪ್ರಸಾದ ಕೇಳುತ್ತಾರೆ. ಸ್ವಾಮಿಯ ಬಲಭಾಗದ ಹೂ ಕೊಟ್ಟರೆ ಭೂತಪ್ಪನಿಗೆ ಪೂಜಿಸಿದರೆ ಮಾಟ ತೋರಿಸುತ್ತಾನೆ, ಕಷ್ಟಗಳಿಂದ ಪರಿಹಾರ ಮಾಡುತ್ತಾನೆ. ಹಾವುಗಳು ಏನಾದರೂ ಕಚ್ಚಿದರೆ ಇಲ್ಲಿಗೆ ಕರೆದುಕೊಂಡು ಬರುತ್ತಾರೆ. ಇಲ್ಲಿ ಸ್ವಾಮಿಯ ಧೂಳತ ಅಂದರೆ ಭಸ್ಮವನ್ನು ಕೊಡುತ್ತಾರೆ, ತೀರ್ಥವನ್ನು ಕೊಡುತ್ತಾರೆ. ಉರಿ, ನೋವು ತಕ್ಷಣ ಕಡಿಮೆಯಾಗುತ್ತದೆ. ಒಂದು ರಾತ್ರಿ ದೇವಾಲಯದಲ್ಲಿ
ಉಳಿಸಿಕೊಳ್ಳುತ್ತಾರೆ. ಹಾವು ಕಡಿದ 3 ದಿನಗಳಲ್ಲಿ ಮೊದಲಿನಂತೆಯೇ ಆಗುತ್ತಾರೆ. ಯಾವುದೇ ವಿಷ ಜಂತು ಕಡಿದರೋ ಜನರು ಇಲ್ಲಿಗೆ ಬರುತ್ತಾರೆ, ವಾಸಿಯಾಗುತ್ತದೆ. ಯಾರಿಗೆ ನಾಗ ದೋಷದಿಂದ ಮಕ್ಕಳಾಗಿಲ್ಲ ಮತ್ತು ಮದುವೆಯಾಗಿಲ್ಲ ಅವರು ಇಲ್ಲಿಗೆ ಬಂದು ನಾಗರ ಕಲ್ಲು ಪ್ರತಿಷ್ಠಾಪಿಸಿ ರಂಗನಾಥ ಸ್ವಾಮಿಗೆ ಅಭಿಷೇಕ ಮಾಡಿ ಪೂಜಿಸಿಕೊಂಡು ಹೋದಲ್ಲಿ ಒಂದೇ ವರ್ಷದಲ್ಲಿ ಸಂತಾನವಾಗುತ್ತದೆ. ಹಾಗೂ ಮದುವೆಯಾಗದವರಿಗೆ ಒಂದೇ ವರ್ಷದಲ್ಲಿ ಮದುವೆಯಾಗುತ್ತದೆ. ತಮ್ಮ ಅಭಿವೃದ್ಧಿಗಾಗಿ, ಕಷ್ಟ ಪರಿಹಾರಕ್ಕಾಗಿ ಜನರು ಇಲ್ಲಿಗೆ ಬರುತ್ತಾರೆ, ಒಳಿತು ಕಂಡಿದ್ದಾರೆ, ಕಾಣುತ್ತಿದ್ದಾರೆ. ಜನರು ಆಚರಿಸುವ ಆಚರಣೆಗಳು, ನಂಬಿಕೆಗಳು ಹಾಗೂ ಭಕ್ತರ ಅನುಭವಗಳನ್ನು ನಿಮಗೆ ತಲುಪಿಸುವುದಷ್ಟೇ ನಮ್ಮ ಕೆಲಸವಾಗಿದೆ. ಉತ್ತಮ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುತ್ತೇನೆ. ಅಲ್ಲಿಯವರೆವಿಗೂ ಎಲ್ಲರಿಗೂ ಧನ್ಯವಾದಗಳು. ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.